ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್ ಕುಮಾರ್, ಫೌಂಡರ್ ಆಫ್ ಸಕ್ಸಸ್ ಮೈಂಡ್ಸೆಟ್. ನನ್ನ ಈ ಬ್ರೇಕ್ಔಟ್ ರೆಡಿ ಸ್ಟಾಕ್ಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 5 ಸ್ಟಾಕ್ಸ್ ಗಳನ್ನ ತಂದಿದ್ದೇನೆ. ಅವು ತಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಗಿಂತ ಜಸ್ಟ್ ಕೆಳಗಡೆ ಟ್ರೇಡ್ ಆಗ್ತಿದ್ದಾವೆ. ಸೊ ಈಗ ಪ್ರೀವಿಯಸ್ ಆಗಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದಿತ್ತು, ನಿಫ್ಟಿ ಬಿದ್ದಿತ್ತು, ನಿಫ್ಟಿ ಸ್ಮಾಲ್ ಕ್ಯಾಪ್ ಬಿದ್ದಿತ್ತು, ನಿಫ್ಟಿ ಮಿಡ್ ಕ್ಯಾಪ್ ಬಿದ್ದಿತ್ತು. ಈಗ ಮಾರ್ಕೆಟ್ 2-3 ದಿನದಿಂದ ವಾಪಸ್ ರಿವರ್ಸಲ್ ಅನ್ನ ತಗೊಳ್ತಾ ಇದೆ. ಸೊ ಇಂತ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ನಾನು ಕೆಲವೊಂದಿಷ್ಟು ಸ್ಟಾಕ್ಸ್ ಗಳನ್ನ ಹುಡುಕಿ ತಂದಿದ್ದೇನೆ. ಅವು ತಮ್ಮ ಸ್ಟ್ರಾಂಗ್ ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಬ್ರೇಕ್ ಮಾಡುತ್ತವೆ. ಮಾರ್ಕೆಟ್ ಏನಾದ್ರೂ ಸ್ವಲ್ಪ ಸ್ಟೇಬಲ್ ಆದ್ರೆ ಅಥವಾ ಮಾರ್ಕೆಟ್ ಏನಾದ್ರೂ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಈ ಸ್ಟಾಕ್ಸ್ ಗಳು ಬೇಗನೆ ಮೇಲಕ್ಕೆ ಹೋಗ್ತವೆ. ಈ ಸ್ಟಾಕ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ, ಪೂರ್ತಿ ವಿಡಿಯೋನ ನೋಡಿ ಕೊನೆವರೆಗೂ. ಫಸ್ಟ್ ಸ್ಟಾಕ್ ಈಸ್ CL ಎಡ್ಯುಕೇಟ್. ಈ ಸ್ಟಾಕ್ ಯಾಕಂದ್ರೆ ಚಾರ್ಟ್ ನ ನೋಡಿದ್ರೆ ನಿಮ್ಗೆ ಕಾಣುತ್ತೆ, ಯಾವಾಗ ಈ ಸ್ಟಾಕ್ ಕೆಳಗಡೆ ಬಿದ್ದಿದೆಯೋ, ಎಷ್ಟು ಸಮಯ ಈ ಸ್ಟಾಕ್ ಕೆಳಗೆ ಬೆಳಕ್ ತಗೊಂಡಿದ್ಯೋ ಅದರ ಅರ್ಧ ಸಮಯ ಅದು ತಗೊಳುತ್ತೆ ವಾಪಸ್ ಮೇಲೆ ಹೋಗಕ್ಕೆ. ನೋಡಿ, ಈ ಒಂದು ಸ್ಟಾಕ್ ಅನ್ನ ಇಲ್ಲಿ ಚಾರ್ಟ್ ನೋಡಿದ್ರೆ ಎಷ್ಟು ಸಮಯ ಇಲ್ಲಿ ಕೆಳಗಡೆ ತಗೊಂಡಿದೆ ಬೀಳಕ್ಕೆ, ಅಷ್ಟೇ ಸಮಯದ ಅರ್ಧ ಅದು ವಾಪಸ್ ಮೇಲ್ಗಡೆ ಹೋಗಕ್ಕೆ ತಗೊಳುತ್ತೆ. ಇಲ್ಲಿ ಕೂಡ ನೋಡ್ಬೋದು, ಅಷ್ಟೇ ಕೆಳಗಡೆ ಬಿದ್ದಿದೆ, ವಾಪಸ್ ಇಲ್ಲಿ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಅಂದ್ರೆ ಕೆಳಗಡೆ ಬೀಳುವಾಗ ಈ ರೀತಿ ಸಣ್ಣ ಸಣ್ಣ ಕ್ಯಾಂಡಲ್ ಗಳನ್ನ ಮಾಡಿ ಕೆಳಗಡೆ ಬೀಳ್ತಾ ಹೋಗುತ್ತೆ, ಅಂಡ್ ಮೇಲೆ ಈ ರೀತಿ ವಾಪಸ್ ಹೋಗುವಾಗ ಅದು ಒನ್ ವೇ ಅಲ್ಲಿ ಹೋಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇದರ ಪ್ರೈಸ್ ಆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ. ಸೊ ಇವಾಗ ಇದು ಮಾಡ್ತಿರೋ ಪ್ಯಾಟರ್ನ್ ಯಾವುದು ಅಂತ ನೋಡಿದ್ರೆ, ಇದಕ್ಕೆ ನಾವು ರೆಕ್ಟಾಂಗಲ್ ಕಂಟಿನ್ಯೂಯೇಷನ್ ಆರ್ ಬೇಜಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಇದಕ್ಕೆ ನಾವು ಬೇಜಿಂಗ್ ಪ್ಯಾಟರ್ನ್ ಅಂತ ಕೂಡ ಕರಿಬಹುದು. ಇಲ್ಲಿ ನೋಡಿದ್ರೆ ಈ ಸ್ಟಾಕ್ ಜಾಸ್ತಿ ಕೆಳಗೇನು ಹೋಗಿಲ್ಲ. ನಿಫ್ಟಿ ಬಿದ್ದಿದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ ಬಿದ್ದಿದೆ, ನಿಫ್ಟಿ ಮಿಡ್ ಕ್ಯಾಪ್ ಬಿದ್ದಿದೆ. ಬಟ್ ಈ ಸ್ಟಾಕ್ ಅಂದ್ರೆ ಈ ಒಂದು ಸರ್ಕಲ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಈ ಒಂದು ಸ್ಟಾಕ್ ಈ ಒಂದು ಬ್ರೇಕ್ಔಟ್ ಅನ್ನ ಕೊಡಬಹುದು. ಯಾಕಂದ್ರೆ ಬಹಳ ಸ್ಟ್ರಾಂಗ್ ಪ್ರೈಸ್ ಆಕ್ಷನ್ ಇದ್ರದ್ದು ಇದೆ. ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ಎಂಟ್ರಿ ತಗೋಬೇಡಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ತುಂಬಾ ವಾಲಟೈಲ್ ಇದೆ. ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಮೇಲ್ಗಡೆ ನೀವು ಎಂಟ್ರಿ ತಗೊಳ್ಳಿ, ಮತ್ತೆ ಈ ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಪಾಯಿಂಟ್ ನೀವು SL ಆಗಿ ಇಟ್ಕೊಳ್ಳಿ. ನಮ್ಮ ಸೆಕೆಂಡ್ ಸ್ಟಾಕ್ ಇದು. ಈ ಸ್ಟಾಕ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊದಲನೇದಾಗಿ ಈ ಸ್ಟಾಕ್ ಅನ್ನ ನೋಡಿದ್ರೆ ಇಲ್ಲಿ ಒಂದು ನಮ್ಗೆ ಟೈಟ್ ರೇಂಜ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಒಂದು ಟೈಟ್ ರೇಂಜ್ ಕಾಣ್ತಾ ಇದೆ. ಮತ್ತೆ ಅದೇ ರೀತಿ ಇಲ್ಲಿ ಒಂದು ರೆಡ್ ಕಲರ್ ಲೈನ್ ಕಾಣ್ತಿದೆ, ಅದು 200 EMA. ಯಾವುದೇ ಸ್ಟಾಕ್ ಅಲ್ಲೂ ನೋಡಬಹುದು ಈ ರೀತಿ ಒಂದು 200 EMA ಹತ್ತಿರ ಟೈಟ್ ರೇಂಜ್ ಕಾಣ್ತೋದ್ರೆ ಅದು ಸ್ಟ್ರಾಂಗ್ ಮೂವ್ಮೆಂಟ್ ಅನ್ನ ಕೊಡುತ್ತೆ. ಎರಡನೇದಾಗಿ ಈ ಸ್ಟಾಕ್ ಪ್ರೈಸ್ ಕೆಳಗಡೆ ಬರ್ತಾ ಇದೆ, ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ. ಸೊ ಸ್ಟಾಕ್ ಪ್ರೈಸ್ ಕೆಳಗಡೆ ಬೀಳ್ತಿದೆ, ಬಟ್ RSI ಇಲ್ಲಿ ಮೇಲ್ಗಡೆ ಹೋಗ್ತಿದೆ. ನೋಡಿ, ಇಲ್ಲಿ RSI ಕೂಡ ಮೇಲ್ಗಡೆ ಈ ರೀತಿ ಹೋಗ್ತಾ ಇದೆ. ಸೊ ಸ್ಟಾಕ್ ಪ್ರೈಸ್ ಕೆಳಗಡೆ ಲೋವರ್ ಲೋ ಮಾಡ್ತಿದೆ, ಅದೇ ರೀತಿ RSI ಹೈಯರ್ ಹೈ ಅನ್ನ ಮಾಡ್ತಿದೆ. RSI ನ ಮೂವ್ಮೆಂಟ್ ಇದೆಯಲ್ಲ, ಓಕೆ, ಹೇಳ್ತಿದೆ ನಮ್ಗೆ ಈಗ ಈ ಸ್ಟಾಕ್ ಕಂಪ್ಲೀಟ್ ರಿವರ್ಸಲ್ ಅನ್ನ ತಗೊಳುತ್ತೆ. ಟೈಟ್ ರೇಂಜ್ ಇದೆ, ಅದು ಇಲ್ಲಿಂದ ಸ್ಟಾಕ್ ಕಂಪ್ಲೀಟ್ ಆಗಿ ಪೂರ್ತಿ ಮೇಲ್ಗಡೆ ಹೋಗುತ್ತೆ. ಯಾಕಂದ್ರೆ ಮೂವ್ಮೆಂಟ್ ಪಾಸಿಟಿವ್ ಗೆ ಶಿಫ್ಟ್ ಆಗ್ತಿದೆ. ಇದಕ್ಕೆ ಬುಲ್ಲಿಶ್ ಡೈವರ್ಜೆನ್ಸ್ ಅಂತ ಕರಿತೇವೆ. ಇದಾಯ್ತು ಸೆಕೆಂಡ್ ಫ್ಯಾಕ್ಟರ್. ಥರ್ಡ್ ಫ್ಯಾಕ್ಟರ್, ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ 343 ಆಸುಪಾಸು. ಫೋರ್ತ್ ಫ್ಯಾಕ್ಟರ್, ವಾಲ್ಯೂಮ್ ಕೂಡ ಇಲ್ಲಿ ತುಂಬಾ ಕಡಿಮೆ ಆಗ್ತಿದೆ. ಸೊ ಈ ಟೈಟ್ ರೇಂಜ್ ಬ್ರೇಕ್ ಆಗುತ್ತೆ, 200 EMA ಮೇಲೆ ಹೋಗುತ್ತೆ ಈ ಒಂದು ಸ್ಟಾಕ್. ಆವಾಗ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕಂಪ್ಲೀಟ್ ಆಗಿ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಇಲ್ಲಿ ಆ ಒಂದು ಬ್ರೇಕ್ಔಟ್ ಕ್ಯಾಂಡಲ್ಗೆ ನಾವು ಆರಾಮಾಗಿ ಎಂಟ್ರಿಯನ್ನ ತಗೋಬಹುದು. ಅಂಡ್ ಈ ಒಂದು ಬ್ರೇಕ್ಔಟ್ ನ ಹೈ ನಮ್ಮ ಎಂಟ್ರಿ ಆಗಿರುತ್ತೆ, ಅಂಡ್ ಈ ಒಂದು ಲೋ ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಅದೇ ರೀತಿ ನೋಡ್ಬೋದು, ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಹತ್ತತ್ರ 497 ರೂಪೀಸ್, ಅಂಡ್ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಹತ್ತತ್ರ 582. ಸೊ ಅಲ್ಲಿವರೆಗೂ ನೀವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು. ಈಗ ನೋಡೋಣ ಥರ್ಡ್ ಸ್ಟಾಕ್, RVNL. ಏನಿದೆ ರೈಲ್ವೆ ಸ್ಟಾಕ್? ಇಲ್ಲಿ ಒಂದು ಪ್ಯಾಟರ್ನ್ ಆಗ್ತಿದೆ, ಇದಕ್ಕೆ ನಾವು ರೈಟ್ ಆಂಗಲ್ ಡಿಸೆಂಡಿಂಗ್ ಬ್ರೋಡ್ನಿಂಗ್ ವೆಜ್ ಪ್ಯಾಟರ್ನ್. ಈ ಸ್ಟಾಕ್ 200 EMA ಮೇಲೆ ಟ್ರೇಡ್ ಆಗ್ತಿದೆ. ಅಂಡ್ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ನೋಡಬಹುದು. ಈ ರೆಸಿಸ್ಟೆನ್ಸ್ ಏನಾದ್ರೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಬರೋ ದಿನಗಳಲ್ಲಿ ನನ್ನ ಪ್ರಕಾರ ಈ ಸ್ಟಾಕ್ ಬಹಳ ಬೇಗನೆ ಬ್ರೇಕ್ಔಟ್ ಕೊಟ್ಟು ತುಂಬಾನೇ ಮೇಲ್ ಹೋಗುತ್ತೆ.
ಅಂಡ್ ಇದರ ವಾಲ್ಯೂಮ್ ಅನ್ನು ಕೂಡ ನೋಡಿದ್ರೆ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಈ ಒಂದು ಸ್ಟಾಕ್ ನ ಮಿಸ್ ಮಾಡ್ಕೋಬಾರ್ದು ಅಂತ. ಸೊ ಇದನ್ನ ನೀವು ವಾಚ್ ಲಿಸ್ಟ್ ನಲ್ಲಿ ಇಟ್ಕೊಂಡಿರಿ. ಈಗ ನೋಡೋಣ ಫೋರ್ತ್ ಸ್ಟಾಕ್. ತುಂಬಾ ಜನ ತುಂಬಾ ಜಾಸ್ತಿ ದುಡ್ಡನ್ನ ಈ ಒಂದು ಸೆಕ್ಟರ್ ಅಲ್ಲಿ ಹಾಕಿದ್ರು. ಅದು ಯಾವ ಸೆಕ್ಟರ್ ಅಂದ್ರೆ ಡಿಫೆನ್ಸ್ ಸೆಕ್ಟರ್. ಬಟ್ ಈ ಒಂದು ಸ್ಟಾಕ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಅಂದ್ರೆ ಈ ಒಂದು ಸ್ಟಾಕ್ಗೆ ತುಂಬಾನೇ ಹೊಡೆತ ಬಿತ್ತು ಫ್ರಮ್ ಆಲ್ ಟೈಮ್ ಹೈ ಇಂದ. ಅದರಲ್ಲಿ ಇದು ಒಂದು ಸ್ಟಾಕ್ ಪಾರಸ್ ಡಿಫೆನ್ಸ್ ಅಂತ. ಈ ಸ್ಟಾಕ್ ಹೈ ಮಾಡಿತ್ತು 1590. ಅದೇ ರೀತಿ ಈ ಒಂದು ಸ್ಟಾಕ್ ಲೋ ಅನ್ನ ಮಾಡಿತ್ತು 900 ತನಕ ಬಂದಿತ್ತು. ಈಗ ಏನಾಗ್ತಿದೆ ಅಂತಂದ್ರೆ ಈ ಸ್ಟಾಕ್ ಅಲ್ಲಿ ನೋಡಿದ್ರೆ ಇದರಲ್ಲಿ ಈ ರೀತಿ ಡಬಲ್ ಬಾಟಮ್ ಪ್ಯಾಟರ್ನ್ ಆಗ್ತಿದೆ. ಡಬಲ್ ಬಾಟಮ್ ಪ್ಯಾಟರ್ನ್ ಜೊತೆಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಅದು 1177ಗೆ. ಅಂಡ್ ಇಲ್ಲಿಂದ ನಮ್ಗೆ ಬ್ರೇಕ್ಔಟ್ ನೋಡಕ್ಕೆ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರೂ ಈ ರೀತಿ ಬ್ರೇಕ್ಔಟ್ ಅನ್ನ ಕೊಡ್ತು ಅಂದ್ರೆ ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಪಾಯಿಂಟ್ ಗೆ ನಾವು ಎಂಟ್ರಿನ ತಗೋಬಹುದು. ಅದೇ ರೀತಿ ಆ ಒಂದು ಕ್ಯಾಂಡಲ್ ನ ಲೋ ನಮ್ಮ SL ಆಗಿ ಇಟ್ಕೊಳ್ಬೇಕಾಗುತ್ತೆ. ಅಂಡ್ ಅಲ್ಲಿಂದ ಮೊದಲನೇ ಟಾರ್ಗೆಟ್ ಬಂದ್ಬಿಟ್ಟು 1315 ಅಂಡ್ ಅದೇ ರೀತಿ ಎರಡನೇ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ ಹತ್ತತ್ರ 1590 ವರೆಗೂ ಸೆಕೆಂಡ್ ಟಾರ್ಗೆಟ್ ಅನ್ನು ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ಕೊನೆ ಸ್ಟಾಕ್, ಫಿಫ್ತ್ ಸ್ಟಾಕ್ ನಾರಾಯಣ. ಈ ಒಂದು ಸ್ಟಾಕ್ ಅನ್ನ ನೀವು ನೋಡಬಹುದು. ಈ ಸ್ಟಾಕ್ ಯಾವ ರೀತಿ ಮೂವ್ಮೆಂಟ್ ಅನ್ನ ಕೊಡ್ತಾ ಇದೆ. ಅಂಡ್ ಇಲ್ಲಿ ನೋಡಬಹುದು ಈ ಒಂದು 200 EMA ಈ ಒಂದು ಸ್ಟಾಕ್ ಏನ್ ಮಾಡ್ತಿದೆ, ಇಲ್ಲಿ ಸಪೋರ್ಟ್ ಅನ್ನ ತಗೊಳ್ತಾ ಹೋಗ್ತಾ ಇದೆ. ಅಂಡ್ ಇಲ್ಲಿ ನೋಡಬಹುದು ಫೇಕ್ಔಟ್ ಆಗಿದೆ, ಬಟ್ ಇಲ್ಲಿ ಆ ಒಂದು ಸಪೋರ್ಟ್ಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದೆ ಈ ಒಂದು ಸ್ಟಾಕ್. ಸೊ ಒಂದು ಡೈನಾಮಿಕ್ ಸಪೋರ್ಟ್ ಕೂಡ ಇಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಒಂದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಬಹುದು ಫಸ್ಟ್ ರೆಸಿಸ್ಟೆನ್ಸ್, ಓಕೆ. ಅದೇ ರೀತಿ ಸೆಕೆಂಡ್ ಟೈಮ್ ರೆಸಿಸ್ಟೆನ್ಸ್ ಅನ್ನ ತಗೊಂಡಿದೆ, ಥರ್ಡ್ ಟೈಮ್ ರೆಸಿಸ್ಟೆನ್ಸ್, ಫೋರ್ತ್ ಟೈಮ್ ರೆಸಿಸ್ಟೆನ್ಸ್. ಸೊ ಇಲ್ಲಿ 4 ಸರ್ತಿ ಈ ಒಂದು ಸ್ಟಾಕ್ ರೆಸಿಸ್ಟೆನ್ಸ್ ಅನ್ನ ಮಾಡಿದೆ. ಸೊ ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ ವೀಕ್ ಆಗಿ ಇಲ್ಲಿ ಬ್ರೇಕ್ಔಟ್ ಕೂಡ ಆಗುತ್ತೆ. ಸೊ ಬ್ರೇಕ್ಔಟ್ ಒನ್ಸ್ ಆಯ್ತು ಅಂತಂದ್ರೆ ಇಲ್ಲಿ ನಮ್ಗೆ ನೋಡ್ಬೋದು ಒಂದು ಹ್ಯೂಜ್ ಮೂವ್ಮೆಂಟ್ ಕೂಡ ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ಇಲ್ಲಿ ನೀವು ಒಂದು ಐಡೆಂಟಿಫೈ ಮಾಡಬಹುದು, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಲವು ದಿನಗಳಿಂದ ಬೀಳ್ತಾ ಇತ್ತು, ಬಟ್ ಈ ಒಂದು ಸ್ಟಾಕ್ ಅನ್ನ ನೋಡಿದ್ರೆ ಇಲ್ಲಿ ಅದು ವೀಕ್ ಆಗಿಲ್ಲ ಮತ್ತೆ ಕೆಳಗೆ ಕೂಡ ಬಿದ್ದಿಲ್ಲ. ಅಂದ್ರೆ ಇದರ ಅರ್ಥ ಈ ಒಂದು ಸ್ಟಾಕ್ ಅಲ್ಲಿ ಪ್ರೈಸ್ ಆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ. ಹಾಗಾಗಿ ನೆಕ್ಸ್ಟ್ ಏನ್ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಕೊಡುತ್ತೆ ಆ ಒಂದು ಕ್ಯಾಂಡಲ್ ನ ಹೈ ಮತ್ತೆ ನಮ್ಮ ಎಂಟ್ರಿ ಆಗಿರುತ್ತೆ. ಅದೇ ರೀತಿ ಲೋ ನಮ್ಮ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನಾವು ಇಲ್ಲಿ ಟ್ರೇಡ್ಗೆ ಪ್ಲಾನ್ ಅನ್ನ ಮಾಡಬಹುದು. ಅದೇ ರೀತಿ ಇಲ್ಲಿ ವಾಲ್ಯೂಮ್ ಅನ್ನ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ನಮ್ಗೆ ತುಂಬಾ ಒಂದು ಒಳ್ಳೆ ಮೂವ್ಮೆಂಟ್ ಕೂಡ ಸಿಗುವಂತ ಚಾನ್ಸಸ್ ಈ ಒಂದು ಕ್ಯಾಂಡಲ್ಸ್ ಅಲ್ಲಿ ನಮ್ಗೆ ಅಥವಾ ಈ ಒಂದು ಸ್ಟಾಕ್ ಇಂದ ನಮ್ಗೆ ಸಿಗುತ್ತೆ. ಐ ಹೋಪ್ ಈ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಅದೇ ರೀತಿ ಒಂದು ಪಾಸಿಟಿವ್ ಕಮೆಂಟ್ ಅನ್ನು ಕೂಡ ಹಾಕಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಥವಾ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತಂದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅದೇ ರೀತಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.